ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಹೆಚ್ಚು ದಿನ ಬದುಕಬೇಕಾ? ದೀರ್ಘಾಯುಷಿಗಳಾಗಿರಲು ಇಲ್ಲಿದೆ ಸುಲಭ ಸರಳ ಅಭ್ಯಾಸಗಳು. ಅದೇನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ನಾವು ದೀರ್ಘಾಯುಷಿಗಳಾಗಬೇಕು ಅಂತಂದರೆ ಮೊದಲನೇದಾಗಿ ನಾವು ಖುಷಿಯಾಗಿರಬೇಕು. ನಾವೆಲ್ಲರೂ ಜೀವನದಲ್ಲಿ ಖುಷಿಯಿಂದ ಇರಬೇಕು, ನೆಮ್ಮದಿಯಿಂದ ಬದುಕಬೇಕು ಅಂತ ಬಯಸ್ತೀವಿ. ಅದಕ್ಕೆ ನಮ್ಮ ಉತ್ತಮ ಅಭ್ಯಾಸಗಳು ಕೂಡ ಮುಖ್ಯ. ಅದಕ್ಕೆ ಸುದೀರ್ಘ ಖುಷಿಯಾಗಿರಬೇಕು ಅಂತಂದರೆ ಅದಕ್ಕೆ ಕೆಲವು ಅಭ್ಯಾಸಗಳಂತೂ ಅಗತ್ಯ. ನಮಗೆ ಏನೇ ಕಷ್ಟ ಬಂದರೂ ಎಂಥ ಸಮಸ್ಯೆ ಬಂದ್ರೂ ನಾವು ಖುಷಿಯಿಂದನೇ ಎದುರಿಸಬೇಕು. ಯಾಕೆಂದರೆ ಖುಷಿ ಇದ್ದರೆ ಜೀವನದಲ್ಲಿ ಎಲ್ಲವೂ ಸಿಗುತ್ತೆ. ಎರಡನೇದಾಗಿ ಉತ್ತಮ ಆರೋಗ್ಯ. ಸುದೀರ್ಘ ನೆಮ್ಮದಿಯಿಂದ ಕೂಡಿರಲು ಉತ್ತಮ ಆರೋಗ್ಯ ತುಂಬ ಅವಶ್ಯಕವಾಗಿದೆ. ಅದಕ್ಕಾಗಿ ನಮ್ಮ ಆಹಾರದ ಕ್ರಮಗಳು ಉತ್ತಮವಾಗಿರಬೇಕಾಗುತ್ತೆ. ಒಳ್ಳೆಯ ಆಹಾರ ಕ್ರಮ, ಒಳ್ಳೆಯ ನಿದ್ದೆ ಮತ್ತು ಆರೋಗ್ಯಕರ ಆಹಾರ ಕ್ರಮ ಮತ್ತು ನಿಯಮಿತ ವ್ಯಾಯಾಮಕ್ಕೆ ಪ್ರಾಮುಖ್ಯತೆ ನೀಡಬೇಕು. ವ್ಯಾಯಾಮಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದರೆ ನಾವು ಸುದೀರ್ಘವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಹಾಗೂ ಒತ್ತಡದಿಂದ ಮುಕ್ತರಾಗಿರಿ. ಒತ್ತಡ ವಿವಿಧ ಕಾಯಿಲೆಗಳಿಗೆ ಕಾರಣವಾಗಬಹುದು. ಅದಕ್ಕಾಗಿ ಒತ್ತಡದ ಮಟ್ಟವನ್ನು ಕಡಿಮೆ ಮಾಡಿಕೊಂಡು ಧ್ಯಾನ ಮತ್ತು ಯೋಗದತ್ತ ಕೇಂದ್ರೀಕರಿಸಿದರೆ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತೆ. ಸೋಮಾರಿತನವನ್ನು ಬಿಡಬೇಕು. ದೀರ್ಘಾವಧಿಯ ಜೀವನ ನಡೆಸಲು ಸದಾ ಸಕ್ರಿಯರಾಗಿರಬೇಕು. ನಿರಂತರ ಚಟುವಟಿಕೆಗಳಿದ್ದರೆ ಮನಸ್ಸು ಮತ್ತು ಆರೋಗ್ಯ ಎರಡೂ ಉತ್ತಮವಾಗಿರುತ್ತದೆ. ಜೊತೆಗೆ ಕೆಲವು ಶಿಸ್ತಿನ ಪಾಲನೆ, ಸರಳ ಅಭ್ಯಾಸಗಳನ್ನು ಇಟ್ಕೊಳ್ಬೇಕು. ಸೋಮಾರಿತನವು ನಮ್ಮ ಜೀವ ಮತ್ತು ಜೀವನ ಎರಡನ್ನೂ ಜಡತ್ವಗೊಳಿಸಿ ಬಿಡುತ್ತದೆ. ಹವ್ಯಾಸಗಳು ಮತ್ತು ಕೌಶಲ್ಯಗಳನ್ನು ಬೆಳೆಸ್ಕೊಳ್ಬೇಕು. ಉತ್ತಮ ಅಭ್ಯಾಸ ಮತ್ತು ಹವ್ಯಾಸ ನಿರಂತರ ಅಭ್ಯಾಸದಿಂದ ಬರುತ್ತದೆ. ಒಳ್ಳೆಯ ಹವ್ಯಾಸಗಳು ನಮ್ಮನ್ನು ಸದಾ ಖುಷಿಯಿಂದ ಇರಿಸುತ್ತದೆ. ನಿಮ್ಮ ಜೀವನ ಶೈಲಿ ಅಭ್ಯಾಸಗಳು ಸಾಕಷ್ಟು ಆರೋಗ್ಯಕರವಾಗಿಲ್ಲ ಎಂದು ನಿಮಗೆ ಮನದಟ್ಟಾದರೆ ಅವುಗಳನ್ನು ಬದಲಾಯಿಸುವುದು ಒಳ್ಳೆಯದು. ಅದನ್ನು ಬದಲಾಯಿಸುವುದು ನಿಮ್ಮ ಕೈಯಲ್ಲೇ ಇರುತ್ತೆ. ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆಯ ಹವ್ಯಾಸ ಮತ್ತು ಅಭ್ಯಾಸಗಳಿಂದ ಜೀವನ ಪೂರ್ತಿ ಖುಷಿಯಿಂದ ಇರಬಹುದು. ಒಂಟಿಯಾಗಿರುವುದು ಒಳಿತಲ್ಲ. ಸಮಾಜದಲ್ಲಿ ಬೆರೆತು ಸ್ನೇಹದಿಂದ ಇದ್ದರೆ ಬದುಕು ಸುಲಭವಾಗುತ್ತೆ. ಯಾಂತ್ರಿಕ ಜೀವನ ಶೈಲಿಯಿಂದಾಗಿ, ಕೆಲಸದ ಒತ್ತಡದಿಂದಾಗಿ ನಾವು ನಮ್ಮ ಖುಷಿಯನ್ನೆಲ್ಲ ಕಳೆದುಕೊಂಡ್ಬಿಟ್ಟಿರ್ತೇವೆ. ಆನಂದಿಸುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದು ಒಳ್ಳೆಯದು. ಪ್ರತಿಯೊಬ್ಬರಲ್ಲೂ ಅವರದೇ ಆದ ಪ್ರತಿಭೆ ಇರುತ್ತೆ. ಆ ಪ್ರತಿಭೆಯನ್ನು ಘೋಷಿಸಬೇಕು. ಇದೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಹೆಚ್ಚು ದಿನ ಬದುಕಬಹುದು. ಸುದೀರ್ಘ ಕಾಲ ನಾವು ಬದುಕಿ ಸಂತಸದಿಂದ ಈ ಜೀವನವನ್ನು ಕಳೆಯಬಹುದು.